ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೋತಾ ಇದ್ದೀನಿ. ನಾನು ದಿವ್ಯಾ. ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನ ಎಲೆಯಲ್ಲಿ ಇಡ್ಲಿನ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸ್ತೀನಿ. ನಾರ್ಮಲಾಗಿ ಮಾಡಿರುವಂಥ ಇಡ್ಲಿಯನ್ನು ಎಲ್ಲರೂ ಕೂಡ ತಿಂದೇ ಇರ್ತೀರಾ. ಬಟ್ ಈ ಥರ ಹಲಸಿನ ಎಲೆಯಲ್ಲಿ ಮಾಡಿರುವಂಥ ಇಡ್ಲಿನ ಯಾವತ್ತಾದರೂ ತಿಂದಿಲ್ಲ ಅಂತ ಅಂದರೆ ಒಂದೇ ಒಂದು ಸಲ ಇದನ್ನು ಟ್ರೈ ಮಾಡಿ. ತುಂಬಾ ಚೆನ್ನಾಗಿರುತ್ತೆ. ಇದು ನಮ್ಮ ಕರಾವಳಿ ಕಡೆ ಒಂದು ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು. ಸಾಮಾನ್ಯವಾಗಿ ಇದನ್ನು ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಹಲಸಿನ ಎಲೆಯಲ್ಲಿ ಇಡ್ಲಿನ ಮಾಡ್ತಾರೆ. ತುಂಬಾ ರುಚಿಯಾಗಿರುತ್ತೆ. ನೀವೇನಾದರೂ ಟ್ರೈ ಮಾಡಿಲ್ಲ ಅಂತ ಅಂದರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಇನ್ನೇನು ದೀಪಾವಳಿ ಹಬ್ಬ ಬರ್ತಾ ಇದೆ. ನೀವು ಕೂಡ ಈ ದೀಪಾವಳಿ ಹಬ್ಬಕ್ಕೆ ಸ್ಪೆಷಲ್ಲಾಗಿ ಹಲಸಿನ ಎಲೆಯಲ್ಲಿ ಇಡ್ಲಿನ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಹಲಸಿನ ಎಲೆಯಲ್ಲಿ ಇಡ್ಲಿನ ಮಾಡೋದಕ್ಕೆ ಈ ಥರ ಕೊಟ್ಟೆನ ರೆಡಿ ಮಾಡ್ಕೋಬೇಕಾಗತ್ತೆ. ಇದಕ್ಕೆ ನಮ್ಮ ಕಡೆ ಏನು ಹೇಳ್ತಾರೆ, ಹಲಸಿನ ಎಲೆ ಕೊಟ್ಟೆ ಚಟ್ಟೋದು ಅಂತ ಹೇಳ್ತಾರೆ ನಮ್ಮ ಕರಾವಳಿ ಕಡೆಗಳಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ನಮ್ಮ ಅಮ್ಮ ಹಲಸಿನ ಎಲೆಯಲ್ಲಿ ಕೊಟ್ಟೆನ ಚಟ್ತಾ ಇದ್ದಾರೆ. ಇದನ್ನು ಪೊರಕೆ ಕಡ್ಡಿ ಬಳಸ್ಕೊಂಡು ಅಥವಾ ಬಿದಿರು ಕಡ್ಡಿ ಬರುತ್ತಲ್ವ, ಅದನ್ನು ಕೂಡ ಬಳಸ್ಕೊಂಡು ಈ ಥರ ಕೊಟ್ಟೆನ ರೆಡಿ ಮಾಡ್ಕೊಳ್ಬೋದು. ಒಂದು ಕೊಟ್ಟೆ ಮಾಡ್ಕೊಳ್ಳೋಕ್ಕೆ 4 ಎಲೆ ಬೇಕಾಗತ್ತೆ. ಸುತ್ತಲೂ ಕೂಡ ಈ ಥರ ಕಡ್ಡಿನ ಚುಚ್ಚಿಬಿಟ್ಟು ಎಲ್ಲೂ ಕೂಡ ನಾವು ಹಿಟ್ಟು ಅದರೊಳಗಡೆ ಹಾಕಿದವಾಗ ಎಲ್ಲೂ ಹೊರಗಡೆ ಬರದೇ ಇರೋ ಥರ ಇದನ್ನು ನೀಟಾಗಿ ಎಲ್ಲ ಕಡೆ ಲಾಕ್ ಮಾಡಬೇಕಾಗತ್ತೆ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಇದ್ರ ಒಳಗಡೆ ಹಿಟ್ಟು ಹಾಕಿದವಾಗ ಅದು ಹೊರಗಡೆ ಬರಬಾರ್ದು. ಆ ಥರ ಕಡ್ಡಿಯಿಂದ ನೀಟಾಗಿ ಲಾಕ್ ಮಾಡ್ಕೊಳ್ಬೇಕಾಗತ್ತೆ. ಇದಕ್ಕೆ ನಮ್ಮ ಕಡೆ ಕೊಟ್ಟೆ ಚಟ್ಟೋದು ಅಂತ ಹೇಳ್ತಾರೆ, ಅಥವಾ ಏನಾದರೂ ಲಕೋಟೆ ಥರ ಮಾಡ್ಕೊಳ್ಳೋದು ಅಥವಾ ಪಾಕೆಟ್ ಥರ ಮಾಡ್ಕೊಳ್ಳೋದು, ಏನು ಬೇಕಾದರೂ ಹೇಳ್ಬೋದು. ಒಟ್ಟಿನಲ್ಲಿ ಅಂದರೆ ನಾವು ಇದರೊಳಗಡೆ ಹಿಟ್ಟು ಹಾಕಿದವಾಗ ಅದು ಹೊರಗಡೆ ಬರದೇ ಇರೋ ಥರ ಇದನ್ನು ನೀಟಾಗಿ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಪಾಕೆಟ್ ಥರ ಇದನ್ನು ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಫೈನಲಾಗಿ ಇದು ಯಾವ ರೀತಿ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ನನಗಂತೂ ನಾರ್ಮಲಾಗಿ ಇಡ್ಲಿನ ಮಾಡಿಕೊಂಡು ತಿನ್ನೋದಕ್ಕಿಂತ ಈ ಥರ ಹಲಸಿನ ಎಲೆಯಲ್ಲಿ ಮಾಡಿಕೊಂಡು ತಿನ್ನೋ ಇಡ್ಲಿ ಮಜಾನೇ ಬೇರೆ. ತುಂಬಾ ರುಚಿಯಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಫೈನಲಾಗಿ ಈ ಥರ ಆಗಿದೆ. ನೋಡ್ತಾ ಇರ್ಬೋದು, ಸುತ್ತಲೂ ಕೂಡ ಈ ಥರ ಕಡ್ಡಿಯಲ್ಲಿ ಲಾಕ್ ಮಾಡಿದ್ದಾರೆ. ಇದರಲ್ಲಿ ನೀವು ಹಿಟ್ಟು ಹಾಕಿದವ ಒಂದೇ ಒಂದು ಸ್ವಲ್ಪ ಕೂಡ ಇದು ಹೊರಗಡೆ ಬರಲ್ಲ, ಅದ್ರ ಒಳಗಡೆ ನೀಟಾಗಿ ಇರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಸುತ್ತಲೂ ಕೂಡ ಈ ಥರ ಕಡ್ಡಿಯಿಂದ ಚುಚ್ಚಿ ಲಾಕ್ ಮಾಡಬೇಕಾಗತ್ತೆ. ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ? ಈ ಥರ ಎಲೆನ ಮರ್ಚ್ಕೊಂಡ್ಬಿಟ್ಟು ಅದರೊಳಗಡೆ ಹಿಟ್ಟನ್ನು ಹಾಕಿದರೆ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಹಲಸಿನ ಎಲೆಯಲ್ಲಿ ಹಿಟ್ಟನ್ನು ಹಾಕಿ ಇಡ್ಲಿನ ಮಾಡಿದಾಗ ಅದರ ಹಲಸಿನ ಎಲೆ ಫ್ಲೇವರು ಅದರಲ್ಲಿ ಬಿಟ್ಕೊಳ್ಳುತ್ತೆ. ಆವಾಗ ಇಡ್ಲಿ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಸುಮಾರು 7-8 ಕೊಟ್ಟೆನ ಮಾಡಿ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಒಂದು ಟ್ರಯಾಂಗಲ್ ಶೇಪಲ್ಲೂ ಕೂಡ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಇದು ನನ್ನ ಮಗಳು, ಅವಳಿಗೋಸ್ಕರ ಅಂತ ಹೇಳ್ಬಿಟ್ಟು ಮಾಡಿಸ್ಕೊಂಡಿರೋದು. ನನಗೂ ಕೂಡ ಈ ಥರ ಪುಟ್ಟ ಟ್ರಯಾಂಗಲ್ ಶೇಪಲ್ಲಿ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ತಿನ್ನೋದಕ್ಕೆ ಏನೋ ಒಂಥರ ಖುಷಿ ಅಂತ ಅನಿಸುತ್ತೆ. ಓಕೆ ಗೈಸ್, ನಾನಿಲ್ಲಿ ಇಡ್ಲಿನ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇದರಲ್ಲಿ 1 ಗ್ಲಾಸ್ ಆಗುವಷ್ಟು ಉದ್ದಿನ ಬೇಳೆಯನ್ನು ಬೆಳಗ್ಗೆನೇ ನೆನೆ ಹಾಕಿದ್ದು. ಇವಾಗ ನಾನು ಈವ್ನಿಂಗ್ ಹಿಟ್ಟನ್ನು ರುಬ್ಕೋತಾ ಇರುವಂಥದ್ದು. ಸುಮಾರು ಒಂದು 6 ಅವರ್ಸ್ ಆದರೂ ಇದನ್ನು ನೆನೆಸ್ಕೊಂಡ್ರೆ ಸಾಕಾಗತ್ತೆ. ತುಂಬಾ ಚೆನ್ನಾಗಿ ನೆಂದಿರುತ್ತೆ. ಇವಾಗ ನೋಡ್ತಾ ಇರ್ಬೋದು, ಚೆನ್ನಾಗಿ ನೆನ್ಕೊಂಡಿದೆ ಉದ್ದಿನ ಬೇಳೆ. ಇವಾಗ ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡ್ರೆ ಆಯಿತು. ಇಲ್ಲಿ ನೀವು ಇಡ್ಲಿ ರವೆ ಬೇಕಾದರೂ ಬಳಸ್ಕೋಬಹುದು ಅಥವಾ ಅಕ್ಕಿ ರವೆ ಆದರೂ ಬಳಸ್ಕೋಬಹುದು. ಗ್ರಾಸರಿ ಶಾಪ್ಗಳಲ್ಲಿ ಅಕ್ಕಿ ರವೆ ಹಾಗೆ ಇಡ್ಲಿ ರವೆ ಎರಡೂ ಕೂಡ ಸಿಗುತ್ತೆ. ಬಟ್ ನಾವಿಲ್ಲಿ ಮನೆಯಲ್ಲಿ ಮಾಡಿಕೊಂಡಂಥ ಅಕ್ಕಿ ರವನ್ನ ಇವತ್ತು ಬಳಸ್ತಾ ಇರುವಂಥದ್ದು. ಅಕ್ಕಿನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಒಣಗಿಸಿ ಮಿಕ್ಸಿಗೆ ಹಾಕಿಬಿಟ್ಟು ಅದನ್ನ ರವೆ ಥರ ಗ್ರೈಂಡ್ ಮಾಡಿಕೊಂಡ್ರೆ ಆಯಿತು. ಒಂದು ಸಲ ಅದನ್ನು ಸೋಸ್ಕೊಬಿಡಬೇಕು, ಜರಡಿ ಹಿಡ್ಕೋಬೇಕು. ಸ್ವಲ್ಪ ನೈಸಾಗಿ ಹಿಟ್ಟಾಗಿರುವಂಥದ್ದು ಇದ್ದರೆ ಅದನ್ನು ತೆಕ್ಕೊಂಬಿಟ್ರೆ ನಮಗೆ ಅಕ್ಕಿ ರವೆ ಸಿಗತ್ತೆ. ಸೇಮ್ ನಾವು ಹೊರಗಡೆ ಶಾಪಲ್ಲಿ ಯಾವ ರೀತಿ ಪರ್ಚೇಸ್ ಮಾಡ್ತೀವೋ ಅಕ್ಕಿ ರವೆ ಅಥವಾ ಇಡ್ಲಿ ರವೆ ಅದೇ ಥರನೇ ಇರುತ್ತೆ. ಇದು ನಾವು ಮನೆಯಲ್ಲಿ ಮಾಡಿ ಇಟ್ಕೊಂಡಿರುವಂಥ ಅಕ್ಕಿ ರವೆನ ಹಾಕ್ಕೊಂಡಿರುವಂಥದ್ದು. 1 ಗ್ಲಾಸ್ ಉದ್ದಿನ ಬೇಳೆಗೆ 1.5 ಗ್ಲಾಸ್ ಆಗುವಷ್ಟು ಅಕ್ಕಿ ರವೆನ ಹಾಕಿಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟರೆ ಆಯಿತು. ನೀವು ಇದನ್ನು ರೆಡಿಮೇಡ್ ಇಡ್ಲಿ ರವೆ ಅಥವಾ ಅಕ್ಕಿ ರವೆಯಲ್ಲೂ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಹಿಟ್ಟನ್ನು ಈ ಥರ ಮಿಕ್ಸ್ ಮಾಡಿಬಿಟ್ಟು 6 ಅವರ್ಸ್ ಆದರೂ ಇದನ್ನು ಹಾಗೆ ಬಿಡಬೇಕು. ಅಂದರೆ ಮಾತ್ರ ಇಡ್ಲಿ ಹಿಟ್ಟು ತುಂಬಾ ಚೆನ್ನಾಗಿ ಹಿಗ್ಗಿರುತ್ತೆ ಅಂತಲೇ ಹೇಳ್ಬೋದು. ಇಡ್ಲಿ ತುಂಬಾ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಇಡ್ಲಿ ಹಿಟ್ಟಿಗೆ ಮೊದಲೇ ಉಪ್ಪನ್ನು ಹಾಕಬಾರ್ದು. ಯಾಕೆ ಅಂತಂದರೆ ಹಿಟ್ಟು ತುಂಬಾ ಹುಳಿ ಬಂದುಬಿಡುತ್ತೆ ಬೇಗ. ಅದಕ್ಕೋಸ್ಕರ ನಾವು ಇಡ್ಲಿನ ಮಾಡೋ ಟೈಮಿಗಾಗಲೇ ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೊಂಬಿಟ್ಟು ಇಡ್ಲಿನ ಮಾಡಬೇಕು. ಇಲ್ಲಿ ನೋಡ್ತಾ ಇರ್ಬೋದು, ಕ್ಲೀನಾಗಿ ಇದನ್ನು ಮಿಕ್ಸ್ ಮಾಡಿಬಿಟ್ಟು ಹಾಗೆ ಇಡ್ತಾ ಇರೋದು. ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಹೇಳ್ಬಿಟ್ಟು ನಾವು ಇಡ್ಲಿನ ಮಾಡಿದ್ದು. ನೈಟ್ ಸುಮಾರು 10 o'clockಗೆಲ್ಲ ಇಡ್ಲಿ ಹಿಟ್ಟನ್ನು ಮಿಕ್ಸ್ ಮಾಡಿ ಇಟ್ಟಿರುವಂಥದ್ದು. ಬೆಳಿಗ್ಗೆ ಚೆನ್ನಾಗಿ ಬಂದಿತ್ತು.
ಮಳೆಗಾಲ ಆಗಿರೋದ್ರಿಂದ ಅಷ್ಟು ಬೇಗ ಏನು ಹಿಟ್ಟು ಹುಳಿ ಬರಲ್ಲ. ಸ್ವಲ್ಪ ಬೇಸಿಗೆಗಾಲ ಏನಾದರೂ ಆಗಿದ್ದರೆ ಹಿಟ್ಟು ಬೇಗ ಹುಳಿ ಬಂದುಬಿಡತ್ತೆ ಅಂತಲೇ ಹೇಳ್ಬೋದು. ಉಪ್ಪನ್ನು ಅದಕ್ಕೋಸ್ಕರ ಇಡ್ಲಿ ಮಾಡಬೇಕಾದ್ರೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಬೆಳಿಗ್ಗೆ ಎದ್ದೇಳುವಷ್ಟರಲ್ಲೇ ಅಮ್ಮ ಉಪ್ಪನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಇಟ್ಬಿಟ್ಟಿದ್ರು. ನಿಮಗೆ ಬೇಕು ಅಂತಂದರೆ ಸ್ವಲ್ಪ ಸೋಡಾನ ಮಿಕ್ಸ್ ಮಾಡ್ಕೊಳ್ಬೋದು, ಗ್ಯಾಸ್ಟ್ರಿಕ್ ಆಗುತ್ತೆ ಅನ್ನೋ ಹಾಗಿದ್ರೆ. ಬಟ್ ಒಂದು ವಿಶೇಷ ಏನು ಅಂತ ಅಂದರೆ, ಈ ಥರ ಹಲಸಿನ ಎಲೆಯಲ್ಲಿ ಇಡ್ಲಿನ ಮಾಡಿಕೊಂಡ್ರೆ ಸ್ವಲ್ಪನೂ ಗ್ಯಾಸ್ಟ್ರಿಕ್ ಆಗೋದೇ ಇಲ್ಲ. ನಾವು ನಾರ್ಮಲಾಗಿ ಇಡ್ಲಿನ ಮಾಡಿಕೊಂಡ್ರೆ ಏನಾಗುತ್ತೆ, ಗ್ಯಾಸ್ಟ್ರಿಕ್ ಅಂತ ಆಗುತ್ತೆ ಸ್ವಲ್ಪ. ಬಟ್ ಈ ಥರ ಹಲಸಿನ ಎಲೆಯಲ್ಲಿ ಮಾಡುವಂಥ ಇಡ್ಲಿ ಸ್ವಲ್ಪನೂ ಗ್ಯಾಸ್ಟ್ರಿಕ್ ಆಗೋದೇ ಇಲ್ಲ. ಅದಕ್ಕೋಸ್ಕರ ನಾವಿಲ್ಲಿ ಸೋಡಾನ ಹಾಕಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಅಮ್ಮ ಮಾಡ್ಕೊಂಡಿರುವಂಥ ಹಲಸಿನ ಎಲೆ ಕೊಟ್ಟೆಯಲ್ಲಿ ಇಡ್ಲಿ ಹಿಟ್ಟನ್ನು ಹಾಕೋತಾ ಇದ್ದಾರೆ. ಇದರಲ್ಲಿ ಸುಮಾರು 5ರಿಂದ 6 ಇಡ್ಲಿ ಆಗುವಷ್ಟು ಹಿಟ್ಟನ್ನು ನಾವು ಒಂದೇ ಒಂದು ಕೊಟ್ಟೆಯಲ್ಲಿ ಹಾಕ್ಕೊಳ್ಬೋದು. ಇದು ಒಂದು ಕೊಟ್ಟೆನ ಅಂದರೆ ಒಂದು ಇಡ್ಲಿನ ತಿಂದರೆ ಸಾಕಾಗತ್ತೆ, ಹೊಟ್ಟೆ ಫುಲ್ ಆಗಿಬಿಡತ್ತೆ ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡದಾಗಿರುತ್ತೆ. ಕೊನೆಯಲ್ಲಿ ನಿಮಗೆ ತೋರಿಸ್ತೀನಿ ನಾನು ಎಷ್ಟು ದೊಡ್ಡದಾಗಿ ಬಂದಿರುತ್ತೆ ಅಂತ ಹೇಳಿಬಿಟ್ಟು. ನಮ್ಮ ಕರಾವಳಿ ಕಡೆಗಳಲ್ಲಿ ದೀಪಾವಳಿ ಹಬ್ಬಕ್ಕೆ ಅಂತ ಹೇಳಿಬಿಟ್ಟು ಈ ಥರ ಇಡ್ಲಿನ ಮಾಡ್ತಾರೆ. ಬಟ್ ನಾನು ದೀಪಾವಳಿ ಹಬ್ಬಕ್ಕೆ ಮತ್ತೆ ಊರಿಗೆ ಹೋಗಲ್ಲ, ಅದಕ್ಕೋಸ್ಕರ ಅಂತ ಹೇಳಿಬಿಟ್ಟು ಅಮ್ಮನ ಹತ್ರ ದಸರಾ ಹಬ್ಬಕ್ಕೆ ಹೋದಾಗಲೇ ಅಮ್ಮ ನನಗೆ ಈ ಥರ ಇಡ್ಲಿ ಮಾಡಿಕೊಡು ಅಂತ ಹೇಳಿಬಿಟ್ಟು ಅವ್ರ ಹತ್ರ ಮಾಡಿಸ್ಕೊಂಡು ತಿಂತಾಯಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ, ನನಗೆ ಯಾವಾಗಲೂ ಇದು ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಸುಮಾರಾಗಿ ನಾನು ಪ್ರತಿ ಸಲ ಊರಿಗೆ ಹೋದವಾಗಲೂ ಕೂಡ ಈ ಥರ ಅಮ್ಮನ ಹತ್ರ ಹಲಸಿನ ಎಲೆಯಲ್ಲಿ ಇಡ್ಲಿನ ಮಾಡಿಸ್ಕೊಂಡು ತಿಂತೀನಿ. ಇದೊಂಥರ ಸ್ಪೆಷಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಚಟ್ನಿ ಜೊತೆ ತಿನ್ಬೋದು, ಅಥವಾ ಕಾಯಿ ಹಾಲು ಅಂತ ಹೇಳ್ಬಿಟ್ಟು ಮಾಡ್ತಾರೆ ನಮ್ಮ ಕಡೆ. ತೆಂಗಿನಕಾಯಿನ ತುರಿದ್ಬಿಟ್ಟು ಬೆಲ್ಲ ಮತ್ತು ಏಲಕ್ಕಿನ ಹಾಕಿ ರುಬ್ಬಿಬಿಟ್ಟು ಅದನ್ನು ಹಾಲು ಥರ ಮಾಡ್ಕೊಳ್ಳುವಂಥದ್ದು. ಹಾಲು ಹೇಗಿರುತ್ತಲ್ವ ಅದೇ ಥರ ಮಾಡ್ಕೊಳ್ಳುವಂಥದ್ದು, ಸೋಸಿಬಿಟ್ಟು ಅದರಲ್ಲಿ ಇಡ್ಲಿಯನ್ನು ತಿನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ನನ್ನ ಮಗಳು ಕೂಡ ಸ್ವಲ್ಪ ಹಿಟ್ಟನ್ನು ಹಾಕ್ತೀನಿ ಅಂತ ಹೇಳಿಬಿಟ್ಟು ಟ್ರಯಾಂಗಲ್ ಶೇಪಲ್ಲಿ ಇರುವಂಥದ್ರಲ್ಲಿ ಹಿಟ್ಟನ್ನು ಹಾಕಿ ಇಟ್ಟಿದ್ದಾಳೆ, ನೋಡ್ತಾ ಇರ್ಬೋದು. ಇದನ್ನು 15ರಿಂದ 20 ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಆಯಿತು. ನಾರ್ಮಲ್ ಆಗಿ ನಾವು ಯಾವ ರೀತಿ ಇಡ್ಲಿನ ಬೇಯಿಸ್ತೀವಲ್ವ ಅದೇ ಥರ ಬೇಯಿಸ್ಕೊಂಡ್ರೆ ಆಯಿತು. ಸಾಮಾನ್ಯವಾಗಿ ಹಳ್ಳಿ ಅಂತ ಅಂದಮೇಲೆ ಈ ಥರ ಒಲೆಯಲ್ಲಿ ಬೇಯಿಸೋದು ಕಾಮನ್ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು, ಇಡ್ಲಿ ರೆಡಿಯಾಗಿದೆ. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿತ್ತು. ಓಕೆ ಗೈಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೋತೀನಿ. ನೀವು ಕೂಡ ಈ ದೀಪಾವಳಿ ಹಬ್ಬಕ್ಕೆ ಈ ಥರ ಇಡ್ಲಿನ ಟ್ರೈ ಮಾಡಿ ಅಂತ ಹೇಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಬಾಯ್.